ಸಿದ್ದರಾಮಯ್ಯನವರು ಆಗಿರ್ತಾರಾ ಇಲ್ವಾ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಹೈಕಮಾಂಡ್ ನೇರವಾಗಿ ಹೇಳದೇ ಇರಬಹುದು, ಆದರೆ ಹೈಕಮಾಂಡ್ ಏನು ಹೇಳಬೇಕಾಗಿತ್ತು ಅದರ ಬಗ್ಗೆ ಸೂಚನೆಗಳನ್ನು ಸಿಗ್ನಲ್ಗಳನ್ನು ರವಾನಿಸಿದೆ. ಹೈಕಮಾಂಡ್ ಏನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ, ಆದರೆ ಮುಂದೆ ನಮ್ಮ ರಾಜ್ಯದಲ್ಲಿ ಏನಾಗಬೇಕು ಮುಖ್ಯಮಂತ್ರಿ ಅಧಿಕಾರದ ವಿಚಾರದಲ್ಲಿ ಅಂತ ಹೇಳಿ ಅವರು ಸೂಚ್ಯವಾಗಿ ಸೂಚನೆಗಳ ಮೂಲಕ ಸಂದೇಶಗಳನ್ನು ರವಾನಿಸಿದ್ದಾರೆ. ಅವರು ಸಿದ್ದರಾಮಯ್ಯ 5 ವರ್ಷ CM ಆಗಿರ್ತಾರೆ ಅಂಥೇಳಿ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅಂದರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ಇಟ್ಟಾಗಿತ್ತು. ಯಾವಾಗ DK ಶಿವಕುಮಾರ್ ಅವರು ಮತ್ತೆ ಹೈಕಮಾಂಡನ್ನು ಹೇಗಾದರೂ ಮಾಡಿ ಸಂಪರ್ಕ ಮಾಡಿ ಮಾತನಾಡಲೇಬೇಕು, ಒಂದು ಕ್ಲಾರಿಟಿ ತಗೋಬೇಕು ಮುಖ್ಯಮಂತ್ರಿ ಹುದ್ದೆ ವಿಚಾರಕ್ಕೆ ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದರು. ಬೇರೆ ರಾಜ್ಯದ ಚುನಾವಣಾ ವಿಚಾರದಲ್ಲಿ, ವೀಕ್ಷಕರ ವಿಚಾರದಲ್ಲಿ ಎಲ್ಲ ಮೀಟಿಂಗ್ಗಳನ್ನು ಕರೆದಾಗಲೂ ಕೂಡ ಇದೇ DK ಶಿವಕುಮಾರ್ ಅವರು ಹೋಗಿದ್ದರು ಮೀಟಿಂಗಲ್ಲಿ. ಆ ಮೀಟಿಂಗೆಲ್ಲ ಮುಗಿದ ಮೇಲೂ ಸುಮಾರು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಬೇಕು ಅಂತ 2-3 ದಿನಗಳ ಕಾಲ ನಿರಂತರವಾಗಿ ಪ್ರಯತ್ನ ಪಟ್ಟರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯವಾಗಲೇ ಇಲ್ಲ. ಮತ್ತು ಖರ್ಗೆ ಅವ್ರ ಭೇಟಿ ಮಾಡೋದು, ಬೇರೆಯವ್ರನ್ನ ಭೇಟಿ ಮಾಡೋದು ಇದ್ದೇ ಇದೆ. ಆದರೆ ಅದ್ಯಾವುದು ಕೂಡ ಪರಿಣಾಮಕಾರಿಯಾಗಿರಲಿಲ್ಲ ಮುಖ್ಯಮಂತ್ರಿ ಹುದ್ದೆನ ಗಿಟ್ಟಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ. ಯಾವಾಗ ರಾಹುಲ್ ಗಾಂಧಿ ಈ ರೀತಿ DK ಶಿವಕುಮಾರ್ ಭೇಟಿಗೆ ನಿರಾಕರಿಸಿದ್ರೋ ಆಗಲೇ ಗೊತ್ತಾಗ್ಬಿಟ್ಟಿತ್ತು DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥ ಚಾನ್ಸ್ ಇಲ್ಲ ಅಂಥೇಳಿ. ಇದು ಎಂದೆಂದಿಗೂ ಇಲ್ವಾ, 5 ವರ್ಷಗಳ ಅವಧಿ ಒಳಗಡೆ ಅಥವಾ ಮುಂದಕ್ಕೆ ಏನಾದರೂ ಅವಕಾಶ ಇದೆ ಅಂತ ಹೇಳಿದ್ದಾರಾ, ಅಥವಾ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡಿಬಿಡಲಿ ಅಂತ ಹೇಳಿದ್ದಾರೆ, ಬೇರೆ ವಿಚಾರ. ಇದೇ ಪ್ರಶ್ನೆ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮುಂದೆ ಇಟ್ಟಾಗ ಅವ್ರು ಹೇಳಿರೋದು ಆ ಥರದ್ದು ಏನು ಸೂಚ್ಯವಾಗಿ ಅವರು ಸಂಕೇತಗಳು ಕೊಡಬೇಕಾಗಿತ್ತೋ ಅಂತ ಸಿಗ್ನಲ್ಸ್ ಕೊಟ್ಬಿಟ್ಟಿದ್ದಾರೆ ಅವರು ಅಂತ ಹೇಳಿ ಯತೀಂದ್ರ ಮಾತಾಡಿದ್ದಾರೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ವಿಷಯ. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ.